ಪಾರು, ಇವತ್ತಿಗೆ ನಮ್ಮ ಎಲ್ಲ ಸಮಸ್ಯೆನೂ ಸರಿ ಹೋಯ್ತಲ್ಲ ಪಾರು. ಮಾವ, ನಮ್ಮ ಮನೇನೂ ಉಳಿತು. ನಮ್ ಗುಂಡು ಸೀನಾನು ಮನೆಗೆ ಬಂದೋದ್ರು. ಹಾಗೆ ಹಣದ ಬ್ಯಾಗ್ ಕತ್ತಿದ್ದು ಸೀನಾ ಅಲ್ಲ ಅಂತಾನೋ ಪಾದಪಣ್ಣಂಗೆ ಗೊತ್ತಾಯ್ತು. ಪಾರು, ಈ ಜೀವಕ್ಕೆ ಏನ್ ಬೇಕು ಪಾರೇನು? ಬರೀ ಖುಷಿನೋ ಖುಷಿ. ಏನಂದ? ಇನ್ನೇನ್ ಬೇಕು ಜೀವಕ್ಕೆ ಅಂತ ಹೇಳ್ದೆ ಪಾರು. ನೀನು ಏನಂದೆ ಪಾರು? ಅಂದ್ರೆ ನೀನು ನಿನ್ ಕೆಲಸ ಎಲ್ಲ ಆಗೋಯ್ತು ಅಂತ ಖುಷಿಯಾಗಿದೆಯಲ್ಲ, ಆ ಖುಷಿ ನನಗೂ ಇದೆ. ಜೊತೆಗೆ ಇನ್ನೊಂದು ಕೆಲಸನೂ ಆಗ್ಬೇಕಿತ್ತು ಅನ್ನೋ ಅಳಕಿದೆ. ನೀನೀಗ ಅಳ್ಕ ಪಾರು, ಏನಂತ ನಂತವ್ ಹೇಳು. ಬೆಟ್ಟದ ಮ್ಯಾಕಿರೋ ಹೂ ಬೇಕಾ? ಬೆಟ್ಟನೇ ತಕೊಬಂದ್ಬಿಡ್ತೀನಿ. ಸಮುದ್ರದ ಆಳ್ದಿರೋ ಮುತ್ತು ಬೇಕಾ? ಆರ್ಬಿಟ್ಟು ಕಪ್ಪೆ ಚಿಪ್ಪನೆ ತಕೊಬಂದ್ಬಿಡ್ತೀನಿ. ಹೇಳು ಪಾರು. ಅದ್ಯಾವುದೂ ಅಲ್ಲ ಮಾವ, ನಾನು ಬಯಸಿರೋದು ತುಂಬಾ ಪ್ರೀಶಿಯಸ್. ಓ, ಫಿಶ್ ಬೇಕಾ? ನಾಳೆ ಒತ್ತಾರನೆ ಕೆರೆ ತಾವ್ ಹೋಗಿ ಫ್ರೆಶ್ ಆಗಿ ಮೀನ್ ಹಿಡ್ಕೊ ಬಂದ್ಬಿಡ್ತೀನಿ. ರಾಣಿ ಒಳ್ಳೆ ಮಸಾಲೆ ಹರಿದು ಮೀನ್ ಮಾಡ್ತಾಳೆ, ಸಂದಾಗ್ ತಿನ್ನುವಂತೆ. ಮೀನಾ? ನಾನೇನೋ ಅಂದ್ರೆ ನೀನೇನೋ ಅಂತೀಯಲ್ಲ. ಈಗ ತಾನೇ ಮತ್ತೆ ಹೇಳ್ದಲ್ಲ ಅದೆಂತದೋ ಫಿಶ್ ಬೇಕು ಅಂತ ನಿಂಗೆ. ಅದು ಫಿಶ್ ಅಲ್ಲ, ಪ್ರೀಶಿಯಸ್ ಅಂದ್ರೆ ಬೆಲೆ ಬಾಳೋತು. ಓ ಹಂಗ, ಅದೇನಂತ ಹೇಳ್ಪಾರ ನಂತವ. ನಾನು ಏನೋ ಹೇಳ್ಕೋಬೇಕಿತ್ತು ಮಾವ, ಆದ್ರೆ ಹೇಳ್ಕೊಳಕ್ ಆಗ್ತಿಲ್ಲ, ಅದೇ ಬೇಜಾರು. ಅಯ್ಯೋ, ಯಾರ ಹತ್ರನೂ ಹೇಳ್ಕೋಬೇಕಾ? ಮಾವಂತವ ಮಾತಾಡ್ಬೇಕಾ ಇಲ್ಲ ಅತ್ತೆರ್ತಾವ ಮಾತಾಡ್ಬೇಕಾ? ಅಯ್ಯೋ, ಈ ತಂಪು ಹೊತ್ತಲ್ಲಿ ನಮ್ಮ ಅಪ್ಪನ ಹೆಸರ ಕೇಳ್ತೀಯ ಮಾವ? ಹಂಗೆಲ್ಲ ಹೇಳ್ಬೇಡಪ್ಪ, ನಂಗೆ ನಮ್ಮ ಮಾವನೇ ಎಲ್ಲ. ನಾನೀಗಲ್ಲ. ಸರಿ ಬಿಡು, ಈಗ ಅದೆಲ್ಲ ಯಾಕೆ. ಬೆಡ್ರೂಮಲ್ಲಿ ನಮ್ಮ ಅಪ್ಪನ ಹೆಸರು ನೆನ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ನಾನು ಏನೋ ಹೇಳ್ಕೋಬೇಕು ಅಂತಿದ್ದೀನಿ, ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಅದು ಯಾವಾಗ ಹೇಳ್ಕೊತೀನೋ, ನಾನು ಹೇಳ್ಕೊಂಡಾಗ ಅವ್ರು ನನ್ನ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೋತಾರೋ ಏನೋ ಅನ್ನೋದೇ ಟೆನ್ಷನ್ನು. ಪಾಠೆ ತಾನೆ, ನಾನೇ ಪಾರು. ನೀ ಯಾರ ತಾವ ಮಾತಾಡ್ಬೇಕು ಅಂತ ಹೇಳು, ಅವ್ರ ತಕೊಬಂದು ನೀನ್ ಕಣ್ಮುಂದೆ ನಿಲ್ಲಿಸ್ತೀನಿ. ನೀನ್ ಅವ್ರ ತವ ಮಾತಾಡುವಂತೆ, ಅರ್ಥ ಮಾಡಿಸುವಂತೆ. ಹಂಗೂ ಅರ್ಥ ಆಗ್ಲಿಲ್ಲ ಅನ್ಕ, ನಾನು ಅವ್ರ ತಾವ ಮಾತಾಡಿ ಅರ್ಥ ಮಾಡಿಸ್ತೀನಿ. ಏನಂತೀಯ?